ಯಾರನ್ನ ಅವನಿಗೆ ಯಾಕೆ ನಾ ಇಟ್ಕೊಂಡ ಅಷ್ಟು ಸಕತ್ತಾಳೆ ನಮ್ಮ ಪಾಪುಗೆ. ಹರಿಹರೇಶ್ವರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಇವತ್ತೇನಪ್ಪಾ ಅಂತ ಅಂದ್ರೆ, ಇವತ್ ನಾನು ಎಲ್ಲಿ ಹೋಗ್ತೀನಿ ಅಂತ ಅಂದು ಬನ್ನಿ ತೋರಿಸ್ತೀನಿ. ನಮ್ಮ ಫ್ಯಾಮಿಲಿ ಬಂದಿದೀವಿ ನಾವು ಹರಿಹರಕ್ಕೆ. ಏನಕ್ಕೆ ಅಂದ್ರೆ ಹರಿಹರ ಹೊಳೆ ನೋಡಕ್ ಬಂದಿದ್ದಾರೆ ಅವರೆಲ್ಲ. ನಾನ್ ಬರ್ತಿರೋದು 2ನೇ ಸತಿ, ಅವ್ರು ಮಾತ್ರ ಹೊಳೆ ನೋಡಕ್ ಬರ್ತಿದ್ದಾರೆ ಇವತ್ತು. ಯಾಕಂದ್ರೆ ಅವ್ರು ನೋಡ್ಬೇಕಂದ್ರೆ ಹಾಗೆ ಕರ್ಕೊಂಡ್ ಬಂದಿದೀವಿ. ಬೇಕಾ ನಾವ್ ಯಾರ್ಯಾರು ಬಂದಿವಿ ಗೊತ್ತಾ? ಮದರು ಮತ್ತೆ ಇಲ್ಲಿ ನಮ್ ಸಿಸ್ಟರು. ಇವಳು ತಲೆ ನೋಡ್ರಿ, ಚಟ ತಲೆ ಹೆಂಗಾಗೈತಿ. ಗಾಡಿಯಾಗ ಬಂದ್ವಲ್ಲ ಫಸ್ಟ್ ಟೈಮ್ ಬಿಟ್ಕೊಂಡಾಳೆ. ಹಸಿ ಇತ್ತಲ್ಲ, ಹಂಗಾಗಿ ತಲೆ ತಲಿ. ನಮ್ ಪಾಪು ಫಸ್ಟ್ ಟೈಮ್ ನೀರಿದ್ದತ್ರ ಎವಿ ಖುಷಿ ಆಗ್ಬಿಟ್ಟಾನೆ. ಅಜ್ಜು ಅಯ್ಯೋ, ಇನ್ನು ನೀನಾಗ ಹೇಳಿಲ್ಲ, ಶೀತ ಆಗ್ಬಿಡ್ತಾವನಿಗೆ. ಅವ್ನು ಊಟನೇ ಮಾಡಲ್ಲ, ಈಗ ಕರ್ಕೊಂಡ್ ಬಂದಾಳ ಊಟ ಮಾಡ್ಸಕ್ಕೆ. ಯಾರನ್ನ ಅವನಿಗೆ ನಾ ಇಟ್ಕೊಂಡ ಅಷ್ಟು ನೀವು ಓವರಾಗ ಆಡ್ಬೇಡ. ನೀನು ಹೋಗಲ್ ನೋಡ ಜಿಜಿ ತೋರ್ಸಕತ್ತಾಳ. ನಮ್ಮ ಅಕ್ಕ ನೋಡಿ ಫಸ್ಟ್ ದೇವ್ರ ತೋರ್ಸಕತ್ತಾಳೆ ನಮ್ಮ ಪಾಪುಗೆ. ಹರಿಹರೇಶ್ವರ ನೋಡಿ, ಹರಿಹರೇಶ್ವರ ಎಷ್ಟ್ ಜನ ಬಂದಿದ್ದಾರೆ ಇದು ಹರಿಹರ ನೋಡಿ. ನಾನು ಇದು 2ನೇ ಸತಿ ನಮ್ಮ ಸಿಸ್ಟರ್ ಎಲ್ಲ ತೋರ್ಸೋಣ ಅಂತ ಅಂದು ಅವ್ರ ಜೊತೆ ನಾವು ಬಂದಿದ್ದು. ಯಾವ ತರ ಅರಿತಿದೆ, ತುಂಬಾ ಜನ ಟೈಮ್ ಪಾಸ್ ಮಾಡಕ್ ತುಂಬಾ ಚೆನ್ನಾಗಿದೆ ಎಲ್ಲ. ಯಾವ ತರ ನೀರು ಹರಿತಿದೆ ಅಲ್ಲೆಲ್ಲ ಫಸ್ಟ್ ಇರ್ಲಿಲ್ಲ ಆ ತರ ಜಾಗ. ಅಲ್ಲಿ ಹೋಗಕ್ಕೆ ಈಗ ಮಾಡಿದ್ದಾರೆ ರೀಸೆಂಟ್ ಆಗಿ. ಎಂಜಾಯ್ ಮಾಡ್ತಿದ್ದಾರೆ ನೋಡ್ಬೋದು. ಬೀಚ್ ತರ ಫೀಲ್ ಆಗ್ತಾ ಇದೆ ನೋಡಿ. ಇಲ್ಲಿ ನೋಡ್ಬೋದು ಯಾವ ತರ ಕಾಣ್ತಿದೆ. ಬೀಚ್ ಅಲ್ಲಿ ಹೋಗಿ ಬರುತ್ತಲ್ಲ ಹಾಗೆ ಇದೆ, ಸೇಮ್ ಅಲೆ ಬರಂಗ್ ಬರ್ತಿದೆ. ಗಲೀಜ್ ಮಾಡಿದ್ರು, ಈ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ. ಬ್ರಿಡ್ಜ್ ಇದು ಮೇಲ್ಗಡೆ, ಇದು ಹಳೆ ಬ್ರಿಡ್ಜ್. ಇದ್ರಲ್ಲಿ ಯಾರು ಈ ಬ್ರಿಡ್ಜ್ ಅಲ್ಲಿ ಯಾರು ಓಡಾಡಲ್ಲ, ಅದು ಕ್ಲೋಸ್ ಆಗಿದೆ. ಆ ಕಡೆ ಹೊಸ ಬ್ರಿಡ್ಜ್ ಮಾಡಿದಾರಲ್ಲ, ಅಲ್ಲಿ ಕೆಳಗಡೆ ಕಾಣಿಸ್ತಿದೆಲ್ಲ, ಅದು ಹೊಸ ಬ್ರಿಡ್ಜ್. ಅಲ್ಲಿ ಓಡಾಡ್ತಿದ್ದಾರೆ ಇಲ್ಲ, ಯಾರು ಓಡಾಡಲ್ಲ. ಇದನ್ನೇ ಮಾಡಿದ್ದಾರೆ. ಏನಂದ್ರೆ ಅಂತ ಇನ್ನೂ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು. ಯಾವ ದೇವಸ್ಥಾನ ಅಂತ ಅಂದ್ರೆ ಕಲ್ಲಿ, ಇನ್ನೂ ದೇವಸ್ಥಾನ ಯಾವುದು ಅಂದ್ರೆ ಕಲ್ಲಿನ ದೇವಸ್ಥಾನಕ್ಕೆ ಹೋಗ್ಬೇಕು. ಅದು ಎಲ್ಲಿದೆ ಅಂತ ಅಷ್ಟು ಗೊತ್ತಿಲ್ಲ, ನನ್ನ ಸಿಸ್ಟರ್ ಹೇಳ್ತಾರೆ. ನೋಡಿ ಅಲ್ಲಿ ಹೋಗ್ಬೇಕು. ಇಲ್ಲೊಂದು ಸ್ವಲ್ಪ ಹೋಗೋಣ ಅಂತ ಅನ್ಕೊಂಡು, ಇಲ್ಲೊಂದು ಸ್ವಲ್ಪ ಹಿಂಗೆ ಮುಗಿಸ್ಕೊಂಡು ಹೋಗೋಣ, ಅಲ್ಲೊಂದು ಸ್ವಲ್ಪ ಅಂತ ಅನ್ಕೊಂಡಿದ್ದೀವಿ. ಪ್ಲೇಸ್ ನನಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ, ಅವ್ರು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಮಾತ್ರ ನನಗೆ ಗೊತ್ತಾದ್ರೆ ಇದು ಶಿವ ಕಟ್ಟಿರೋದು ಗೊತ್ತಿರಲಿಲ್ಲ ನನಗೆ. ಅಂದರೆ ಗುರು ಈ ಶಿವನ ಕಟ್ಟಿರೋದು ನಾನು ಹೋಗ್ಬಾರ ವಿಡಿಯೋ ಮಾಡಿದಾಗ ಆ ಕಡೆ ಇದು ತೋರಿಸಿದೆ ನಿಮಗೆ. ಈ ಸೈಡ್ ನನಗೆ ತೋರಿಸಿರಲಿಲ್ಲ, ಯಾಕಂದರೆ ನಮ್ಮ ಫ್ಯಾಮಿಲಿ ಕರ್ಕೊಂಡ್ಬಂದಾಗ ತೋರಿಸೋಣ ಅಂತ ಅಂದು. ಏನು ಮಾಡ್ತಿದ್ದಾರೆ ಅಂತ ಕೇಳೋಣ ಬನ್ನಿ. ನೀರಲ್ಲಿ ಹುಡುಗರು ಹೇಗೆ ಆಟಾಡ್ತಿದ್ದಾರೆ, ಈ ಪಪ್ಪಿಗಳು ಹಂಗೆ ಆಟಾಡ್ತಿದ್ದಾರೆ. ಆ ತರಾನೇ ಕಾಣ್ತಿದ್ದಾರೆ ಅವರು. ಗುಂಡಿ ನಿನ್ ಮಮ್ಮು ತಿಂತಿಲ್ಲ ಯಾಕೆ? ನಿನ್ ಮಮ್ಮು ತಿನ್ಸದೆ ಸಾಧ್ಯ ಬಿಡು. ಜಿಜಿ ನೋಡ್ದೆ ನೀನು? ಜಿಜಿ ನೋಡ್ದೆ ಎಲ್ಲ ಐತಿ ಮಮ್ಮು ತಿಂತ ಬೇಗ. ಟ್ರೈನು ಹೋಗ್ತಿದೆ ನೋಡ್ಬೋದು, ಹೆಂಗೆ ಕಾಣಿಸ್ತಿದೆ ಟ್ರೈನು ಹೋಗುತ್ತೆ ಅಂತ. ಟ್ರೈನ್ ಹಳಿದೆಯಲ್ಲ ಹಾಗಾಗಿ. ಗುಂಡಿ ಓಲದು ಆಟಾಡ್ತೈತಿ, ಭಾರಿ ಎಂಜಾಯ್ ಮಾಡ್ತಿದ್ದು. ಅಜ್ಜಿನ ವಿಡಿಯೋ ಮಾಡ್ತೈತಾ?
ಆಯ್ತು, ನಾವು ಒಳ್ಳೆ ನೋಡಿದ್ದು ಆಗ ಹೋಗ್ತಿದ್ವಿ. ಅಡಚಣೆ ಬರ್ತಿದೆ ಟೈಮ್ ಪಾಸ್ ಮಾಡಕ್ಕೆ. ಏನೇನಿದೆ जाओ बांटो की चिल्ला चिल्लाने बैठो तुम यहीं बैठो हमारे पास हूं मैं जाके चला गई ಸ್ನಾಕ್ಸ್ ತುಂಬಾ ಇಟ್ಟಿದ್ದಾರೆ ಟೈಮ್ ಪಾಸ್ಗೆ. ಸರ ಜಾತ್ರೆ ಆದಂಗೆ ಆಗ್ಬಿಟ್ಟಿದೆ. ಅದನ್ನ ಇಲ್ಲ ಅದೇ ಅವ್ರೆಲ್ಲಿ ತಿಂತಾರ ಅಂತದ್ದು ಇಂಥ ತಿಂತಾರ ಅವ್ರು. ಅಣ್ಣ ಅದು ಕೂಡ ನಾವು ಸ್ವಲ್ಪ ಸ್ವಲ್ಪ ಸೀರೆ ಚೆನ್ನಾಗಿದೆ. ಅದೇ ಕೊಡೋಣ. ಎಷ್ಟಣ್ಣ ಕಂತಿದ್ಯು ಕಲ್ತಿದ್ರು? ಅದು ಪಾರ್ಲೆಜಿ ಬಿಸ್ಕೆಟ್ ಎಷ್ಟು? ಅದೇ ಕೊಡೋಣ ಅಷ್ಟೇ. ಇನ್ನೇನು ತಗೊಳ್ಳೋಣ ಇದೆಷ್ಟು? ಇದೊಂದು ಕೊಡಿ. ಇದು ಎರಡು ಹಾಕಾಗತ್ತಣ್ಣ? ಎರಡು ಹಾಂ ಮಾಡಿ. $155. ಬಾಯ್ ಅಣ್ಣ ಎಗ್ ರೋಲ್ ಎಷ್ಟಣ್ಣ? ಇಲ್ಲ ಗೊತ್ತಿಲ್ಲ ಅಣ್ಣ. ಪ್ಲೇಟಲ್ಲಿ ಕೊಡ್ತೀರಾ? ಹಾ ಇಲ್ಲ ಕೊಡಿ, ಎರಡು ಕೊಡಿ. ಅಣ್ಣ ಇನ್ನೊಂದು ಕೊಡಿ ಅಣ್ಣ. ಇರೋಣ ಒಂದು ನಿಮಿಷ. ಎಗ್ ರೋಲ್ ಇದು. ನಾನು ನಮ್ಮ ಮಮ್ಮಿ ಬಂದಿದೀವಿ ಎಗ್ ರೋಲ್ ತಿನ್ನಕ್ಕೆ. ತುಂಬಾ ಚೆನ್ನಾಗಿದೆ. ಇದು ಹೊಸದಾಗಿ ಮಾಡಿರೋದು ಬೇಕ್ರಿ. ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ ಹೊಸ ಬೇಕ್ರಿ ಇದು. ನಾನು ನೋಡಿದಿಲ್ಲ, ಇವತ್ತು ನೋಡಿದ್ದೀನಿ. ಇವತ್ತು ಸ್ನಾಕ್ಸ್ ತಗೊಳಕ್ ಬಂದಲ್ಲ, ಹಾಗಾಗಿ ಇವತ್ತು ನೋಡಿದ್ದೀನಿ. ಹರಿಹರದಲ್ಲಿದೆ ಈ ಬೇಕ್ರಿ. ಇಲ್ಲಾಂದ್ರೆ ಬಸ್ ಸ್ಟಾಪ್ ಎದುರುಗಡೆ ಈ ಬೇಕ್ರಿ ಇರೋದು. ನಾನು ಇದನ್ನ ಎಗ್ ರೋಲ್ ಬೆಂಗಳೂರಲ್ಲಿ ತಿಂದಿದ್ದೆ ಅಕ್ಕಿಬೆಲೆಯಲ್ಲಿ. ಇವಾಗ ಸಿಕ್ಕಿದಲ್ಲ ನೋಡ್ಬೋದಲ್ಲ ಅಂತ ತಿನ್ನೋದು. ಯಾಕಂದ್ರೆ ಎಗ್ ರೋಲ್ ಈ ತರ ತಿಂದಿರಲ್ಲ, ಅದಕ್ಕೆ ಹೊಸದಾಗಿ ಮಾಡಿದಾರಲ್ಲ, ಹಾಗಾಗಿ ಇದೆ. ಬೇರೆ ಹತ್ರ ಇರಲ್ಲ. ಬಿಟ್ರೆ ಬೆಂಗಳೂರಲ್ಲಿ ಇರುತ್ತೆ. ನಾನು ತಿನ್ನೋದಂತೂ ಬೆಂಗಳೂರಲ್ಲಿ ಫಸ್ಟ್ ಟೈಮ್ ಎಗ್ ರೋಲ್. ಆಮೇಲೆ ಇಲ್ಲೇ ನೋಡಿದ್ವಿ. ಅದ್ರ ಚೀಸ್ ಎಲ್ಲ ಹಾಕಿದ್ದಾರೆ, ತುಂಬಾ ಚೆನ್ನಾಗಿದೆ. ಸಿಸ್ಟರ್ ಎಲ್ಲ ಕಳಿಸ್ಬಿಟ್ಟೆ. ನಾವು ನೋಡಿದ್ರೆ ಇಲ್ಲಿ ನಾವು ಸ್ನಾಕ್ಸ್ ಹುಡುಕಂತ ಬಂದ್ವಿ, ತಗೊಂಡು ಹೋಗೋಣ ಏನಾದ್ರು ಅಂತ. ಅವಾಗ ನಾನೆಲ್ಲ ತಗೊಂಡಿದ್ದೆ ಬೇಕ್ರಿ ಹತ್ರ. ನಮ್ಮಮ್ಮ ಇವು ಚೆನ್ನಾಗಿಲ್ಲ ಅಂತ ಅಂದು ಮತ್ತೆ ಮುಂದೆ ಕರ್ಕೊಂಡ್ಬಂದು ಮುಂದೆ ಬಂದು ಆಮೇಲೆ ಇಲ್ಲಿ ಬಂದಿದ್ದಕ್ಕೆ ಇಲ್ಲಿ ತಗೊಂತಿದೀವಿ. ತುಂಬಾ ಬಿಸಿಲು ಮಾಡ್ಕೊಡ್ತಾರೆ, ಹಾಗೆ ಕೊಡೋದಿಲ್ಲ. ಚೆನ್ನಾಗಿದೆ, ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ್ದಾರೆ ಬೇಕ್ರಿ. ತುಂಬಾ ಸುತ್ತಾ ಇದೆ. 25 ಒಂದೊಂದು.
ನಿಂಗೆ ಏನಿದೆ ಫಸ್ಟ್ ಆಗಿ ಏನ್ ಮಾಡ್ಲಿ ನೀನ್ ಹೆಂಗ್ ಹೇಳ್ತೀಯ ಹಂಗ ನಾನು ಹೆಂಗ್ ಹೇಳ್ತೀನಿ ಹಂಗಲ್ಲ ನೀನ್ ಹೆಂಗ್ ಹೇಳ್ತೀನಿ ಹಂಗ ನೀನು ಬಿಟ್ಟು ಅಲ್ಲಿ ಇದ್ರ ಕಬ್ರು ಹಾಸ್ಟೆಲ್ ಹತ್ರ ಅಂದ್ರೆ ನಾನು ಬಿಟ್ಟು ಅಲ್ಲಿ ಅವರಿಂದ ಅಲ್ಲಿ ಹೋಗ್ತೀನಿ ನಾಳೆ ಫೋನ್ ಮಾಡು ಬರ್ತೀನಿ ಅಲ್ಲಿ ಬಸ್ ಸ್ಟಾಪ್ ಹತ್ರ ಅಲ್ಲೇ ಮನೆ ಹತ್ರ ಬರ್ತೀನಿ ಕರ್ಕೊಂಡ್ಸಿ ಏನ್ ಮಾಡ ಮಾಡ ಮನೆ ಬಂದು ಕೇಳಿದೆ ಹೇಳ್ ಬೇಗ ಪ್ಯಾಕ್ ಮಾಡಿಸ್ತೀನಿ ಅಣ್ಣ ನಾನು ಎರಡು ಪ್ಯಾಕ್ ಮಾಡಿ ಹಾ ಏನು ಪಾಸ್ ನಾಳೆ ಬರ್ತಾ ಸೇಫ್ ಉಂಟಾ ನಾಳೆ ರಾತ್ರಿ 9 ಗಂಟೆಗೆ ಅಂತ ಸೈಕಲ್ ನಾನು ಹೊರಗಡೆ ಬಂದಾಗ ಏನೇ ತಿಂದ್ರು ಸ್ಪ್ರೈಟ್ ಕುಡಿತೀನಿ ನನಗೆ ಯಾವಾಗ ಅಭ್ಯಾಸ ಹೊರಗಡೆ ಬಂದಾಗ ನೋಡಿ ನಾನು ಯಾರು ರೆಸ್ಟೋರೆಂಟ್ಗೆ ಹೋದ್ರು ಮಾದ ಇಲ್ಲ ಸ್ಪ್ರೈಟ್ ಕುಡಿತಾನೆ ಇರ್ತೀನಿ ಎಷ್ಟಾಯ್ತು ಅಣ್ಣ ಅದು ನೋಡು ಬನ್ನಿ ಎಷ್ಟು 4 ಎಗ್ರು ಹಾ 4 ಎಗ್ ಮತ್ತೆ ಇದು 2 ಸೇಮ್ ಫ್ರೈಡಿ ಇದು ಬೇಕರಿ ಪಕ್ಕದಲ್ಲಿ ಹೌದಣ್ಣ ಚೇಂಜ್ ಮಾಡಿನಾ ಇದು ಎಗ್ ಇಸ್ಕ